ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ಹುದ್ದೆಗಳೆಷ್ಟು ಮತ್ತು ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟು ಮತ್ತು ಟಿ ಇ ಟಿ ಪಾಸ್ ಆಗಿಲ್ಲ ಅಂದರೆ ಮುಂದೇನು ಅಂತಕ್ಕಂಥ ಹಲವಾರು ವಿಚಾರಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂದರೆ ಬಹುತೇಕ ನಾಳೆ ಸಾಯಂಕಾಲದಿಂದ ಏನು ಮಾಡ್ತೀನಿ, ಪಿ ಯು ನೇಮಕಾತಿಗೆ ಸಂಬಂಧಪಟ್ಟಂತೆ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಏನಿದ್ದಾವೆ ಇದಕ್ಕೆ ಟಾಪಿಕ್ ವೈಸ್ ಕ್ಲಾಸ್ಗಳನ್ನು ಮಾಡ್ತಾಯಿದ್ದೀನಿ. ಜೊತೆಗೆ 2012ರ ಪಿ ಯು ವರ್ಡ್ ಕ್ವಶನ್ ಪೇಪರ್ ಏನಿದೆ ಅದನ್ನು ಕೂಡ ಅನಲೈಸ್ ಮಾಡ್ತಾಯಿದ್ದೀನಿ. ಜೊತೆಗೆ 2018ರ ಪಿ ಯು ಕ್ವಶನ್ ಪೇಪರು, ಹಾಗೆ 2016ರ ಅಸಿಸ್ಟೆಂಟ್ ಪ್ರೊಫೆಸರ್, 2022ರ ಅಸಿಸ್ಟೆಂಟ್ ಪ್ರೊಫೆಸರ್ ಇಷ್ಟು ಕ್ವಶನ್ ಪೇಪರ್ಗಳನ್ನು ಕೇವಲ ಪ್ರಶ್ನೆ ಹಾಗೂ ಉತ್ತರಗಳನ್ನು ನೀಡದೇ ಸಂಪೂರ್ಣವಾದಂಥ ವಿವರಣೆಯನ್ನು ಇರ್ತಕ್ಕಂಥ ವಿಡಿಯೋಗಳನ್ನು ನಾನು ನಾಳೆಯಿಂದನೇ ಆರಂಭಿಸ್ತಾ ಇದ್ದೀನಿ. ಹಾಗೆಯೇ ಯಾರೆಲ್ಲ ಪಿ ಯು ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಿ, ನೀವು ಕೂಡ ತಪ್ಪದೇ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇಂಥ ಮತ್ತು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಹಲವಾರು ವಿಚಾರಗಳನ್ನು ಕೂಡ ನಾನು ಆಗಾಗ ಕ್ಲಾಸ್ಗಳನ್ನು ಮಾಡೋದರ ಮೂಲಕ ವಿಡಿಯೋಗಳನ್ನು ನಾನು ಮಾಡೋದರ ಮೂಲಕ ನಿಮಗೆ ಅಪ್ಡೇಟನ್ನು ಕೊಡ್ತಾಯಿದ್ದೀನಿ. ತಮಗೆಲ್ರಿಗೂ ಕೂಡ ಗೊತ್ತಿದೆ. ಸೊ ನಿಮ್ಮ ಒಂದು ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ ನಾವು ಈ ಒಂದು ವಿಡಿಯೋನ ಇಲ್ಲಿ ಆರಂಭ ಮಾಡೋಣ. ನೋಡಿ, ಬಹುದಿನಗಳಿಂದ ಇದ್ದಂಥ ಒಂದು ವಿಚಾರ ಏನಂದರೆ ಎಷ್ಟು ಹುದ್ದೆಗಳಿಗೆ ನೇಮಕಾತಿ ಆಗ್ಬೋದು ಅಂತಕ್ಕಂಥದ್ದು. ನೇರವಾಗಿ ಹೇಳ್ತೀನಿ ನೋಡಿ, ಒಟ್ಟಾರೆಯಾಗಿ ಒಂದು ಅಂದಾಜಿನ ಪ್ರಕಾರ 2214 ಹುದ್ದೆಗಳು ಕಲ್ಯಾಣ ಕರ್ನಾಟಕ ಭಾಗಕ್ಕೆ, ಅಂದರೆ ಇದು ಕೇವಲ ನಾನು ಪ್ರೌಢಶಾಲಾ ಶಿಕ್ಷಕರದ್ದು ಮಾತ್ರ ಮಾತಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಅಂದರೆ ಎಚ್ ಕೆ ಭಾಗಕ್ಕೆ 2214 ಹುದ್ದೆಗಳಾದರೆ ನಾನ್ ಎಚ್ ಕೆ ಭಾಗಕ್ಕೆ ಬಹುತೇಕ 2286 ಹುದ್ದೆಗಳು ಅಂತಕ್ಕಂಥ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದ್ದಾವೆ. ಅಂದರೆ ನೋಡಿ, ಇಲ್ಲಿ ಸಂಖ್ಯೆಗಳು ಹೆಚ್ಚು ಕಡಿಮೆ ಆಗ್ಬೋದು, ಬಟ್ ಕಲ್ಯಾಣ ಕರ್ನಾಟಕಕ್ಕೆ ಎವರೇಜ್ 2000 ಅಂತ ಸಿಗುತ್ತೆ. 2000 ಪ್ಲಸ್ ಹುದ್ದೆಗಳು. ಮತ್ತು ಕಲ್ಯಾಣ ಕರ್ನಾಟಕಕ್ಕೂ ಕೂಡ ನಾನ್ ಕಲ್ಯಾಣ ಕರ್ನಾಟಕಕ್ಕೂ ಕೂಡ 2000 ಪ್ಲಸ್ ಹುದ್ದೆಗಳು ಸಿಗ್ತವೆ. ಆ ಕಾರಣದಿಂದ ಇಲ್ಲೇನು ಮಾಡಿ ಅಂತಂತಂದರೆ, ಈಗ ಟಿ ಇ ಟಿ ಪಾಸ್ ಆದಂಥವರು ಕೂಡ ಇಲ್ಲಿ ಓದ್ತಾ ಇದ್ರಿ. ಟಿ ಇ ಟಿ ಪಾಸ್ ಆಗದೇ ಇರೋರಿಗೇನು ಇಲ್ಲಿ ಅವಕಾಶ ಇದೆ ಅಂತಂದರೆ, ಈ ಒಂದು ಬಾರಿ ಈ ಒಂದು HSTR ನೇಮಕಾತಿ ಟಿ ಇ ಟಿ ಇಲ್ಲದೇ ನೋಟಿಫಿಕೇಷನ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ಈಗ ಟಿ ಇ ಟಿ ಪಾಸ್ ಆದಂಥವರು ಹೆಚ್ಚಿನ ಫೋಕಸ್ ಎಲ್ಲಿರುತ್ತೆ ಅಂದರೆ ಅವ್ರಿಗೆ PST ಮತ್ತು GPT ಕಡೆ ಒಲವು ಇರುತ್ತೆ. ಯಾಕಂದರೆ ಅಲ್ಲಿ ಟಿ ಇ ಟಿ ಪಾಸ್ ಆದಂಥವ್ರು ಮಾತ್ರ ಅಪ್ಲಿಕೇಶನ್ ಹಾಕ್ತಾರೆ GPTಗೆ ಮತ್ತು PSTಗೆ. ಅದೇ HSTR ಅಂತ ಬಂದಾಗ ಏನಾಗುತ್ತೆ ಅಂದರೆ, HSTRನಲ್ಲಿ PST ಓದುವಂಥವರು ಕೂಡ ಅಪ್ಲಿಕೇಶನ್ ಹಾಕ್ತಾರೆ, GPTಗೆ ರೆಡಿ ಆಗ್ತಾ ಇರುವಂಥವರು ಕೂಡ ಅಪ್ಲಿಕೇಶನ್ ಹಾಕ್ತಾರೆ. ಜೊತೆಗೆ ಈಗಾಗಲೇ ಏನು GPT ಅಂದರೆ ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದಾರೆ ಅವರು ಕೂಡ ಈ ಒಂದು HSTR ನೇಮಕಾತಿಯಲ್ಲಿ ಭಾಗವಹಿಸ್ತಾರೆ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ, ಟಿ ಇ ಟಿ ಆದಂಥವ್ರು ಹೆಚ್ಚಿನ ಫೋಕಸ್ ಯಾವ ಕಡೆ ಇರುತ್ತೆ ಅಂದರೆ GPT ಕಡೆ ಇರುತ್ತೆ ಅಥವಾ PST ಕಡೆ ಇರುತ್ತೆ. HSTR ಬೇಡ ಅಂತಲ್ಲ, HSTRಗೂ ಕೂಡ ಅಪ್ಲಿಕೇಶನ್ ಹಾಕ್ತಾರೆ, ಆದರೆ GPTಗೆ ಹೆಚ್ಚು ಓದ್ತಾರೆ. ಯಾಕಂದರೆ ಅಲ್ಲಿ ಕಾಂಪಿಟೇಷನ್ ಕಡಿಮೆ ಇರುತ್ತೆ. ಯಾಕೆ ಕಾಂಪಿಟೇಷನ್ ಕಡಿಮೆ ಇರುತ್ತೆ ಅಂದರೆ, ಅಲ್ಲಿ ಟಿ ಇ ಟಿ ಪಾಸ್ ಆದಂಥವ್ರು ಮಾತ್ರ ಹಾಕ್ತಾರೆ. ಯಾರೆಲ್ಲ ಟಿ ಇ ಟಿ ಪಾಸ್ ಆಗಿಲ್ವೋ ಅಥವಾ ಟಿ ಇ ಟಿ ಬರೆಯೋದಕ್ಕೆ ಅವಕಾಶನ ಸಿಕ್ಕಿಲ್ವೋ, ಯಾಕಂದರೆ ಈಗ ರೀಸೆಂಟಾಗಿ B.Ed ಮುಗಿದಿರುತ್ತೆ, ಬಟ್ ಟಿ ಇ ಟಿ ಒಂದು ಸಾರಿನೂ ಅಪ್ಲಿಕೇಶನ್ ಹಾಕಿರಲ್ಲ, ಅಂಥವರು ಕೂಡ ಇಲ್ಲಿ HSTRಗೆ ಅಪ್ಲಿಕೇಶನ್ ಹಾಕೋದ್ರಿಂದ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಅಂದರೆ ಟಿ ಇ ಟಿ ಪಾಸ್ ಆದವರು ಆಗ್ತಾರೆ, ಟಿ ಇ ಟಿ ಪಾಸ್ ಆಗದೇ ಇರೋರು ಆಗ್ತಾರೆ. ಜೊತೆಗೆ ಈ ಹಿಂದೆ ಆಲ್ರೆಡಿ PST ಮತ್ತು GPT ಆಗಿ ವರ್ಕ್ ಮಾಡ್ತಾ ಇರೋವಂಥವ್ರು ಅಥವಾ PC ಆಗಿ ವರ್ಕ್ ಮಾಡ್ತಾ ಇರೋವಂಥವ್ರು, ಅಂದರೆ ಬೇರೆ ಬೇರೆ ಇಲಾಖೆ ನೌಕರಸ್ಥರು ಕೂಡ ಇಲ್ಲಿ HSTRಗೆ ಅಪ್ಲೈ ಮಾಡ್ಬೋದು, B.Ed ಮತ್ತು ಡಿಗ್ರಿ ಆಗಿದ್ದರೆ. ಆ ಕಾರಣಕ್ಕೋಸ್ಕರ ಉಳಿದಂಥವರೆಲ್ಲ ಕಾಂಪಿಟೇಷನ್ ಕಡಿಮೆ ಇರೋಂಥಲ್ಲಿ ಹೋದರೆ ಇಲ್ಲಿ ಬಹುತೇಕ HSTR ಅಂತಕ್ಕಂಥದ್ದು ಒಂದು ಒಳ್ಳೆ ಸ್ಕೇಲ್ ಇರೋದ್ರಿಂದ ಎಲ್ಲರೂ ಕೂಡ ಇಲ್ಲಿ ಬರ್ತಾರೆ. ಮತ್ತು ಇಲ್ಲಿ ಟಿ ಇ ಟಿ ಪಾಸ್ ಆಗದೇ ಇರೋರಿಗೆ ಏನು ಉಪಯೋಗ ಅಂದರೆ, ಇಲ್ಲಿ ಟಿ ಇ ಟಿ ಪಾಸ್ ಆದಂಥವ್ರೆಲ್ಲ ಫೋಕಸ್ PST GPT ಕಡೆ ಇರೋದ್ರಿಂದ ಇಲ್ಲಿ ಅಪ್ಲಿಕೇಶನ್ಗಳು HSTRಗೆ ಹೆಚ್ಚು ಬರ್ಬೋದು ಅಷ್ಟೇ. ಅಂದರೆ ಟಿ ಇ ಟಿ ಪಾಸ್ ಆಗಿಲ್ಲ ಅಂದರೆ ಅಂಥವ್ರೆಲ್ಲರೂ ಹಾಕ್ತಾರೆ ಮತ್ತು ಉಳಿದವಂಥವ್ರು ಕೂಡ ಅಪ್ಲಿಕೇಶನ್ ಹಾಕ್ತಾರೆ. ಅಂದರೆ ಅಪ್ಲಿಕೇಶನ್ ಆಗ್ತಕ್ಕಂಥ ಸಂಖ್ಯೆ ಜಾಸ್ತಿ ಆಗ್ಬೋದು, ಬಟ್ ಓದುವಂಥದ್ದು ಏನಾಗುತ್ತೆ ಅಂದರೆ PSTಗೆ GPTಗೆ ಪರ್ಟಿಕ್ಯುಲರಾಗಿ ಓದೋದ್ರಿಂದ HSTRಗೆ ಅಪ್ಲಿಕೇಶನ್ ಜಾಸ್ತಿ ಬಂದ್ರೂ ಕೂಡ ಓದುವಂಥವ್ರು ಇಲ್ಲಿ ಸರಿಯಾಗಿ HSTR ಸಿಲೆಬಸ್ ಪ್ರಕಾರ ಓದುವಂಥವ್ರ ಸಂಖ್ಯೆ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಯಾರೆಲ್ಲ ಟಿ ಇ ಟಿ ಪಾಸ್ ಆಗಿಲ್ವೋ ನೀವು ಏನು ಮಾಡಿ ಅಂದರೆ HSTRಗೆ ಚೆನ್ನಾಗಿ ಪ್ರಿಪೇರ್ ಆಗಿ, ಅಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಷನ್ ನಿಮಗಿರ್ತಕ್ಕಂಥ ಇದೊಂದು ಕೊನೆಯ ಅವಕಾಶ ಅಂತಲೇ ಹೇಳ್ಬೋದು. ಆ ಕಾರಣಕ್ಕೋಸ್ಕರ ಇಂಥ ಒಂದು ಅವಕಾಶವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ನೋಡಿ, 2015ರಲ್ಲಿ ನೋಟಿಫಿಕೇಷನ್ ಆಗಿತ್ತು HSTR. 2015ರ ನಂತರ
HSTR ಇನ್ನೇನು ನೋಟಿಫಿಕೇಷನ್ ಹಂತಕ್ಕೆ ಬಂದಿದೆ. ಅಂದರೆ ಹೆಚ್ಚು ಕಡಿಮೆ ಒಂದು 11 ವರ್ಷ ಟೈಮ್ ತೊಗೊಂಡಿದೆ ಒಂದು ನೋಟಿಫಿಕೇಷನ್ ಆಗೋಕ್ಕೆ. ಆ ಕಾರಣಕ್ಕೋಸ್ಕರ ಇಂಥ ಒಂದು ಅವಕಾಶಗಳನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ನಾನು ಹೇಳಬೇಕು ಅಂದ್ಕೊಂಡಿರ್ತಕ್ಕಂಥ ವಿಚಾರಗಳನ್ನು ಹೇಳಿದ್ದೀನಿ. ಅದಾಗಿ ಕೂಡ ಮಿಸ್ ಮಾಡಿದರೆ ಅಥವಾ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ. ನಿಮ್ಮ ಕಮೆಂಟ್ಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ಹುದ್ದೆಗಳೆಷ್ಟು ಮತ್ತು ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟು ಮತ್ತು TET ಪಾಸ್ ಆಗಿಲ್ಲ ಅಂದರೆ ಮುಂದೇನು ಅಂತಕ್ಕಂಥ ಹಲವಾರು ವಿಚಾರಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂದರೆ ಬಹುತೇಕ ನಾಳೆ ಸಾಯಂಕಾಲದಿಂದ ಏನು ಮಾಡ್ತೀನಿ, PU ನೇಮಕಾತಿಗೆ ಸಂಬಂಧಪಟ್ಟಂತೆ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಏನಿದ್ದಾವೆ ಇದಕ್ಕೆ ಟಾಪಿಕ್ ವೈಸ್ ಕ್ಲಾಸ್ಗಳನ್ನು ಮಾಡ್ತಾಯಿದ್ದೀನಿ. ಜೊತೆಗೆ 2012ರ PU ವರ್ಡ್ ಕ್ವಶನ್ ಪೇಪರ್ ಏನಿದೆ ಅದನ್ನು ಕೂಡ ಅನಲೈಸ್ ಮಾಡ್ತಾಯಿದ್ದೀನಿ. ಜೊತೆಗೆ 2018ರ PU ಕ್ವಶನ್ ಪೇಪರು, ಹಾಗೆ 2016ರ ಅಸಿಸ್ಟೆಂಟ್ ಪ್ರೊಫೆಸರ್, 2022ರ ಅಸಿಸ್ಟೆಂಟ್ ಪ್ರೊಫೆಸರ್ ಇಷ್ಟು ಕ್ವಶನ್ ಪೇಪರ್ಗಳನ್ನು ಕೇವಲ ಪ್ರಶ್ನೆ ಹಾಗೂ ಉತ್ತರಗಳನ್ನು ನೀಡದೇ ಸಂಪೂರ್ಣವಾದಂಥ ವಿವರಣೆಯನ್ನು ಇರ್ತಕ್ಕಂಥ ವಿಡಿಯೋಗಳನ್ನು ನಾನು ನಾಳೆಯಿಂದನೇ ಆರಂಭಿಸ್ತಾ ಇದ್ದೀನಿ. ಹಾಗೆಯೇ ಯಾರೆಲ್ಲ PU ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಿ ನೀವು ಕೂಡ ತಪ್ಪದೇ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇಂಥ ಮತ್ತು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಹಲವಾರು ವಿಚಾರಗಳನ್ನು ಕೂಡ ನಾನು ಆಗಾಗ ಕ್ಲಾಸ್ಗಳನ್ನು ಮಾಡೋದರ ಮೂಲಕ ವಿಡಿಯೋಗಳನ್ನು ನಾನು ಮಾಡೋದರ ಮೂಲಕ ನಿಮಗೆ ಅಪ್ಡೇಟನ್ನು ಕೊಡ್ತಾಯಿದ್ದೀನಿ. ತಮಗೆಲ್ರಿಗೂ ಕೂಡ ಗೊತ್ತಿದೆ. ಸೊ ನಿಮ್ಮ ಒಂದು ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ ನಾವು ಈ ಒಂದು ವಿಡಿಯೋನ ಇಲ್ಲಿ ಆರಂಭ ಮಾಡೋಣ. ನೋಡಿ, ಬಹುದಿನಗಳಿಂದ ಇದ್ದಂಥ ಒಂದು ವಿಚಾರ ಏನಂದರೆ ಎಷ್ಟು ಹುದ್ದೆಗಳಿಗೆ ನೇಮಕಾತಿ ಆಗ್ಬೋದು ಅಂತಕ್ಕಂಥದ್ದು. ನೇರವಾಗಿ ಹೇಳ್ತೀನಿ ನೋಡಿ, ಒಟ್ಟಾರೆಯಾಗಿ ಒಂದು ಅಂದಾಜಿನ ಪ್ರಕಾರ 2214 ಹುದ್ದೆಗಳು ಕಲ್ಯಾಣ ಕರ್ನಾಟಕ ಭಾಗಕ್ಕೆ, ಅಂದರೆ ಇದು ಕೇವಲ ನಾನು ಪ್ರೌಢಶಾಲಾ ಶಿಕ್ಷಕರನ್ನು ಮಾತ್ರ ಮಾತಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಅಂದರೆ HK ಭಾಗಕ್ಕೆ 2214 ಹುದ್ದೆಗಳಾದರೆ ನಾನ್ HK ಭಾಗಕ್ಕೆ ಬಹುತೇಕ 2286 ಹುದ್ದೆಗಳು ಅಂತಕ್ಕಂಥ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದ್ದಾವೆ. ಅಂದರೆ ನೋಡಿ, ಇಲ್ಲಿ ಸಂಖ್ಯೆಗಳು ಹೆಚ್ಚು ಕಡಿಮೆ ಆಗ್ಬೋದು, ಬಟ್ ಕಲ್ಯಾಣ ಕರ್ನಾಟಕಕ್ಕೆ ಎವರೇಜ್ 2000 ಅಂತ ಸಿಗುತ್ತೆ. 2000 ಪ್ಲಸ್ ಹುದ್ದೆಗಳು ಮತ್ತು ಕಲ್ಯಾಣ ಕರ್ನಾಟಕಕ್ಕೂ ಕೂಡ ನಾನ್ ಕಲ್ಯಾಣ ಕರ್ನಾಟಕಕ್ಕೂ ಕೂಡ 2000 ಪ್ಲಸ್ ಹುದ್ದೆಗಳು ಸಿಗ್ತವೆ. ಆ ಕಾರಣದಿಂದ ಇಲ್ಲೇನು ಮಾಡಿ ಅಂತಂತಂದರೆ, ಈಗ TET ಪಾಸ್ ಆದಂಥವರು ಕೂಡ ಇಲ್ಲಿ ಓದ್ತಾ ಇದ್ರಿ. TET ಪಾಸ್ ಆಗದೇ ಇರೋರಿಗೇನು ಇಲ್ಲಿ ಅವಕಾಶ ಇದೆ ಅಂತಂದರೆ ಈ ಒಂದು ಬಾರಿ ಈ ಒಂದು HSTR ನೇಮಕಾತಿ TET ಇಲ್ಲದೇ ನೋಟಿಫಿಕೇಷನ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ಈಗ TET ಪಾಸ್ ಆದಂಥವರು ಹೆಚ್ಚಿನ ಫೋಕಸ್ ಎಲ್ಲಿರುತ್ತೆ ಅಂದರೆ ಅವ್ರಿಗೆ PST ಮತ್ತು GPT ಕಡೆ ಒಲವು ಇರುತ್ತೆ. ಯಾಕಂದರೆ ಅಲ್ಲಿ TET ಪಾಸ್ ಆದಂಥವ್ರು ಮಾತ್ರ ಅಪ್ಲಿಕೇಶನ್ ಹಾಕ್ತಾರೆ GPTಗೆ ಮತ್ತು PSTಗೆ. ಅದೇ HSTR ಅಂತ ಬಂದಾಗ ಏನಾಗುತ್ತೆ ಅಂದರೆ HSTRನಲ್ಲಿ PST ಓದುವಂಥವರು ಕೂಡ ಅಪ್ಲಿಕೇಶನ್ ಹಾಕ್ತಾರೆ, GPTಗೆ ರೆಡಿ ಆಗ್ತಾ ಇರುವಂಥವರು ಕೂಡ ಅಪ್ಲಿಕೇಶನ್ ಹಾಕ್ತಾರೆ. ಜೊತೆಗೆ ಈಗಾಗಲೇ ಏನು GPT ಅಂದರೆ ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದಾರೆ ಅವರು ಕೂಡ ಈ ಒಂದು HSTR ನೇಮಕಾತಿಯಲ್ಲಿ ಭಾಗವಹಿಸ್ತಾರೆ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ TET ಆದಂಥವರು ಹೆಚ್ಚಿನ ಫೋಕಸ್ ಯಾವ ಕಡೆ ಇರುತ್ತೆ ಅಂದರೆ GPT ಕಡೆ ಇರುತ್ತೆ ಅಥವಾ PST ಕಡೆ ಇರುತ್ತೆ. HSTR ಬೇಡ ಅಂತಲ್ಲ, HSTRಗೂ ಕೂಡ ಅಪ್ಲಿಕೇಶನ್ ಹಾಕ್ತಾರೆ, ಆದರೆ GPTಗೆ ಹೆಚ್ಚು ಓದ್ತಾರೆ. ಯಾಕಂದರೆ ಅಲ್ಲಿ ಕಾಂಪಿಟೇಷನ್ ಕಡಿಮೆ ಇರುತ್ತೆ. ಯಾಕೆ ಕಾಂಪಿಟೇಷನ್ ಕಡಿಮೆ ಇರುತ್ತೆ ಅಂದರೆ ಅಲ್ಲಿ TET ಪಾಸ್ ಆದಂಥವ್ರು ಮಾತ್ರ ಆಗ್ತಾರೆ. ಯಾರೆಲ್ಲ TET ಪಾಸ್ ಆಗಿಲ್ವೋ ಅಥವಾ TET ಬರೆಯೋದಕ್ಕೆ ಅವಕಾಶನ ಸಿಕ್ಕಿಲ್ವೋ, ಯಾಕಂದರೆ ಈಗ ರೀಸೆಂಟಾಗಿ B.Ed ಮುಗಿದಿರುತ್ತೆ, ಬಟ್ TET ಒಂದು ಸಾರಿನೂ ಅಪ್ಲಿಕೇಶನ್ ಹಾಕಿರಲ್ಲ, ಅಂಥವರು ಕೂಡ ಇಲ್ಲಿ HSTRಗೆ ಅಪ್ಲಿಕೇಶನ್ ಹಾಕೋದ್ರಿಂದ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಅಂದರೆ TET ಪಾಸ್ ಆದವರು ಆಗ್ತಾರೆ, TET ಪಾಸ್ ಆಗದೇ ಇರೋರು ಆಗ್ತಾರೆ. ಜೊತೆಗೆ ಈ ಹಿಂದೆ ಆಲ್ರೆಡಿ PST ಮತ್ತು GPT ಆಗಿ ವರ್ಕ್ ಮಾಡ್ತಾ ಇರೋವಂಥವ್ರು ಅಥವಾ PC ಆಗಿ ವರ್ಕ್ ಮಾಡ್ತಾ ಇರೋವಂಥವ್ರು ಅಂದರೆ ಬೇರೆ ಬೇರೆ ಇಲಾಖೆ ನೌಕರಸ್ಥರು ಕೂಡ ಇಲ್ಲಿ HSTRಗೆ ಅಪ್ಲೈ ಮಾಡ್ಬೋದು B.Ed ಮತ್ತು ಡಿಗ್ರಿ ಆಗಿದ್ದರೆ.